ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನ್ನೆ ಅಡ್ಮಿಟ್ ಆಗಿರೋ ಪೇಷಂಟ್ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಅವ್ರನ್ನ 24 hours ಅಬ್ಸರ್ವೇಷನ್ ಇಡಿ. ಓಕೆ ಸರ್. ಸರ್, ನಮ್ಮ ನಿಧಿ ಮೇಡಮ್ ಇಷ್ಟೆಲ್ಲ ಸೀರಿಯಸ್ ಆಗಿ ಓದ್ತಾ ಇರೋದನ್ನ ನೋಡಿದ್ರೆ ಈ ಸಲ ರ್ಯಾಂಕ್ ನಮ್ಮದೇ ಸರ್. ಗೋಲ್ಡ್ ಮೆಡಲ್ ಅಂತೂ 100% ಗ್ಯಾರಂಟಿ. ಸ್ಟೂಡೆಂಟ್ ಅಂದ್ರೆ ಹಿಂಗಿರ್ಬೇಕಲ್ವಾ ಸರ್? ಗೋಲ್ಡ್ ಮೆಡಲ್, ರ್ಯಾಂಕ್. ಹಲೋ, ಏನೇ ಮಾಡ್ತಿದ್ದೀರಾ? ಅದಾ, ನನ್ನ ನಿಮ್ಮ ಸಂಬಂಧಕ್ಕೆ ಒಂದು ರೂಪ ಕೊಡ್ತಾ ಇದ್ದೀನಿ ಸರ್. ಮುಂದೇನಾಗುತ್ತೆ ಅಂತ ಈ ಗೇಮಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಭವಿಷ್ಯ ನೋಡ್ತಾ ಇದ್ದೀರಾ? ಒಂಥರ ಹಾಗೆ. ನೀವ್ ಯಾವತ್ತೂ ಇದನ್ನ ಆಡಿಲ್ವಾ ಸರ್? ನೀವು ಬಿಡಿ ಸರ್, ತುಂಬಾ ಇನ್ನೋಸೆಂಟ್. ಆದ್ರೂ ಇದನ್ನೆಲ್ಲ ತಿಳ್ಕೋಬೇಕು. ಇದು ಒಂಥರ ಜನರಲ್ ನಾಲೆಜ್, ಗೊತ್ತಾ? ಈಗ ನೋಡಿ, ಇದರಲ್ಲಿ ಇಬ್ಬರ ಹೆಸರನ್ನು ಬರ್ದಿದ್ದೀನಿ. ಫ್ಲೇಮ್ಸ್ ಅಂತಾನೂ ಬರ್ದಿದ್ದೀನಿ. ಇದರಲ್ಲಿ ಕಾಮನ್ ಲೆಟರ್ ಯಾವುದು? ಏನು? ಗುಡ್. ಈಗ ಎನ್ ಲೆಟರ್ನ ನಾವು ಒಡೆದಾಕ್ಬೇಕು. ಹಿಂಗೆ ಈಗ ಎಷ್ಟು ಲೆಟರ್ ಉಳಿತು? 1 2 3 4 5 6 7 8. ಈ ರೀತಿ 8ನ ನಾವಿಲ್ಲಿ ಬರ್ಕೋಬೇಕು. ಹೀಗೆ ಕ್ಯಾಲ್ಕುಲೇಟ್ ಮಾಡೋದು. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ? ನಮ್ಮಿಬ್ರು ಸಂಬಂಧ ಮುಂದೇನಾಗುತ್ತೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಎಫ್ ಅಂದ್ರೆ ಫ್ರೆಂಡ್ಸ್, ಎಲ್ ಅಂದ್ರೆ ಲವ್, ಎ ಅಂದ್ರೆ ಅಫೆಕ್ಷನ್, ಎಂ ಅಂದ್ರೆ ಮ್ಯಾರೇಜ್, ಇ ಅಂದ್ರೆ ಎನಿಮಿ, ಎಸ್ ಅಂದ್ರೆ ಸಿಬ್ಲಿಂಗ್ಸ್. ಈ ಸಿಬ್ಲಿಂಗ್ಸ್ ಅಂದ್ರೆ ಏನು? ಅಯ್ಯೋ, ಅದಂತೂ ಬರ್ಲೇಬಾರ್ದು. ಆಮೇಲೆ ನಾವಿಬ್ರು ಅಣ್ಣ ತಂಗಿ ಹೋಗ್ತೀವಿ ಅಷ್ಟೇ. ಏನ್ರಿ ಒಳ್ಳೆ ಚಿಕ್ಕ ಮಗು ತರ ಆಡ್ತಿದ್ದೀರಾ? ನಿಮ್ಗೆ ಇದ್ರಲ್ಲೀಗ ಯಾವ ಲೆಟರ್ ಬರ್ಬೇಕಂತ ಹೇಳಿ? ಅದನ್ನೇನ್ ಕೇಳ್ತಿರೋ ವಿವೇಕಣ್ಣ, ನನ್ಗಿರೋದು ಒಂದೇ ಒಂದು ಆಸೆ. ಎಂ ಅಂತ ಬರ್ಬೇಕು. ಮದುವೆ, ಮ್ಯಾರೇಜ್. ಓ, ಬಲೆ ಇದ್ರೆ ಬಿಡಿ ಮೇಡಮ್ ನೀವು. ಆಯ್ತು, ಅದೇನು ಅಂತ ಲೆಕ್ಕಾಚಾರ ಹಾಕಿ ನೋಡೋಣ. ಅಯ್ಯೋ, ಎಲ್ಲಂದ್ರೆ ಲವ್, ಅದು ಕಟ್ಟಾಗ ಹೋಯ್ತಲ್ಲ. ವಿವೇಕಣ್ಣ, ಅದನ್ನ ಕಟ್ಟಾಯ್ತು ಅಂತ ಹೇಳ್ಬಾರ್ದು. ಮ್ಯಾರೇಜ್ ಆಗೋದಕ್ಕೆ ಲವ್ ಆಗ್ಲೇಬೇಕಲ್ಲ. ಥಿಂಕ್ ಪಾಸಿಟಿವ್. ಓ, ಹಂಗ. ಹೋಗಿ ಮೇಡಮ್, ಈ ಇಂಗ್ಲಿಷ್ ಗೇಮ್ಗಳೆಲ್ಲ ನನ್ನ ತಲೆ ಒಳಗೆ ಹೋಗಲ್ಲ. ವಿವೇಕಣ್ಣ, ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿ ನಿಂತ್ಕೊಳ್ಳಿ. ನಾನು ನಿಮ್ ಲವ್ಗೂ ಹೆಲ್ಪ್ ಮಾಡ್ತೀನಿ. ಹೌದಾ? ನಿಜವಾಗ್ಲು? ಮೊದಲು ನಂದು ಕರ್ಣ ಸರ್ದು ಸಫಲ್ ಆಗ್ಲಿ, ಆಮೇಲೆ ನಿಮ್ದು ಅಟೆಂಡ್ ಮಾಡ್ತೀನಿ. ಓಕೆನಾ? ಓಕೆ.